ಧರ್ಮಸ್ಥಳದ ಮೇಲೆ ಇರೋ ದ್ವೇಷಕ್ಕಾಗಿ, ಅಲ್ಲಿರೋ ಮನುಷ್ಯನ ಮೇಲೆ ಇರೋ ಕೋಪಕ್ಕಾಗಿ ಇವರು ಅನನ್ಯ ಭಟ್ ಸ್ಟೋರಿ ತೆಗಿತಾರೆ, ಸುಜಾತಾ ಭಟ್ ಹತ್ರ ಸುಳ್ಳು ಹೇಳಿಸ್ತಾರೆ ಅನ್ನೋದಾದರೆ, ಬೆಟ್ಟಿಂಗ್ ಆ್ಯಪ್ ಮಾಡ್ತಿರೋನಿಗೆ ದೆವ್ವದ ಸ್ಟೋರಿ ಹೇಳ್ತಾ ಇರೋನಿಗೆ ಕರ್ಕೊಂಬಂದು AI ವಿಡಿಯೋ ಮಾಡಿಸ್ತಾರೆ ಅನ್ನೋದಾದರೆ, ಸುಳ್ಳು ಸ್ಕ್ರಿಪ್ಟ್ನ ಕೊಟ್ಟು AI ವಿಡಿಯೋ ಮಾಡಿಸ್ತಾನೆ ಅನ್ನೋದಾದರೆ, ಸುಮ್ಮನೆ ಹೂತಿರೋ ಹೆಣಗಳು ತೆಗಿತೀನಿ ಅಂತೇಳಿ ಮಾಸ್ಕ್ ಮನೆಗೆ ಕರ್ಕೊಂಬಂದು ಅಲ್ಲಿ ಗುಂಡಿ ತೋಡಿಸಿ ಯಾವುದೋ ಒಂದು ಮೂಳೆ ಸಿಕ್ಕರೆ ಸಾಕು ಅದನ್ನು ಧರ್ಮಸ್ಥಳದವ್ರ ಮೇಲೆ ಎತ್ತಾಕ್ಬೋದು ಅನ್ನೋ ಉದ್ದೇಶ ಹಿಡ್ಕೊಂಡು ಮಾಸ್ಕ್ ಮನೆಗೆ ಕಳಿಸ್ತಾರೆ ಅನ್ನೋದಾದರೆ, ತಾವು ಮಾಡಿರೋ ಪ್ಲ್ಯಾನ್ ಎಲ್ಲ ಉಲ್ಟಾಯಿತು ಅಂತೇಳಿ ಸಂತೋಷರಾವ್ ಸಿಕ್ಕಾಕೊಂಡ ತಕ್ಷಣ ಸಂತೋಷರಾವ್ ಕೋಟಿಗಟ್ಟಲೆ ಖರ್ಚು ಮಾಡಿ ಜೈಲಿಂದ ಬಿಡಿಸ್ತಾರೆ ಅನ್ನೋದಾದರೆ, ಇವರೇ ಸೌಜನ್ಯ ಕೊಲೆ ಯಾಕೆ ಮಾಡಿರಬಾರ್ದು? ಈ ನಕಲಿ ಹೋರಾಟಗಾರರು 4 ಜನ ಹುಡುಗರಿಗೆ ಕಳಿಸಿ 4-5 ಜನ ಹುಡುಗರಿಗೆ ಕಳಿಸಿ ಧರ್ಮಸ್ಥಳದಲ್ಲೇ ಕೊಲೆ ಆಗಂಗೆ ಮಾಡಿ, ಧರ್ಮಸ್ಥಳದ ಹುಡುಗಿನೇ ಕೊಲೆ ಆಗಂಗೆ ಮಾಡಿ, ಇದನ್ನು ಧರ್ಮಸ್ಥಳದ ಮೇಲೆ ಎತ್ತಾಕ್ಬೋದು ಅನ್ನೋ ಒಂದು ಪ್ಲ್ಯಾನ್ ಮಾಡಿ ಸೌಜನ್ಯ ಕೊಲೆ ಇವರೇ ಯಾಕೆ ಮಾಡಿರಬಾರ್ದು? ಇವರೇ ಯಾಕೆ ತನಿಖೆ ನಡೆಯಬೇಕಾದ್ರೆ ಪೋಸ್ಟ್ಮಾರ್ಟಮ್ ಸರಿ ಆಗಲಿಲ್ಲಂಗೆ ನೋಡ್ಕೊಂಡಿರ್ಬೋದು? ಯಾಕಂದರೆ ಈತನೂ ಕಮ್ಮಿ ಪ್ರಭಾವ ಇರೋ ವ್ಯಕ್ತಿ ಅಲ್ಲ. ಇವನ ಜೊತೆಗಿರೋರು ಇವೊಂದು ಹಿಸ್ಟ್ರಿ ಏನೇನಾದರೂ ಇದ್ದರೆ ಬಾಂಬೆಯಲ್ಲಿ ಏನೇನು ಮಾಡಿದ್ದಾನೆ ಅನ್ನೋದು ಎಲ್ಲರಿಗೂ ತಿಳಿದಂಥ ವಿಷಯನೇ. ಇವರೇ ಯಾಕೆ ತನಿಖೆ ಸರಿಯಾಗಿ ಆಗಕ್ಕೆ ಬಿಡಲಿಲ್ಲಂಗೆ ಇದು ತನಿಖೆ ಸರಿಯಾಗಿ ಆಗಿಲ್ಲ ಅಂದರೆ ಹೆಂಗಿದ್ರು ಧರ್ಮಸ್ಥಳದ ಪ್ರಭಾವದಿಂದ ತನಿಖೆ ಆಗಿಲ್ಲ ಅಂತ ಹೇಳ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಇವರೇ ಆಗಕ್ಕೆ ಬಿಡಲಿಲ್ಲ ಅಂದರೆ, ಸೌಜನ್ಯ ಕೊಲೆ ಇವರೇ ಮಾಡಿಸಿದ್ದಿದ್ರೆ ಈ ರೀತಿ ಆ್ಯಂಗಲ್ ಒಳಗೆ ನಾವ್ಯಾಕೆ ಥಿಂಕ್ ಮಾಡಬಾರ್ದು, ಯೋಚನೆ ಮಾಡಬಾರ್ದು? ಆಯಿತು, ಮಾಸ್ಕ್ ಮನೆಗೆ ಏನಾದ್ರು ಜೀವಹಾನಿ ಮಾಡಿದ್ರೆ ಇದು ಯಾರ ಮೇಲೆ ಬರುತ್ತೆ? ಅವರೇನಾರ ಆಯಿತು. ಈಗ ಸುಜಾತಾ ಭಟ್ಟಿಗೆ ಏನಾದ್ರು ಜೀವಹಾನಿ ಮಾಡಿದ್ರೆ ಇದು ಯಾರ ಮೇಲೆ ಬರುತ್ತೆ? ಎಲ್ಲ ಧರ್ಮಸ್ಥಳದವ್ರ ಮೇಲೆ ಬರುತ್ತೆ. ಈ ರೀತಿ ಷಡ್ಯಂತ್ರ ಯಾಕೆ ಮಾಡಿರ್ಬೋದು? ಧರ್ಮಸ್ಥಳದ ಹೆಸರು ಕೆಡ್ಸೋಕ್ಕೆ ಇವರೇ ಸೌಜನ್ಯಕ್ಕೆ ಕೊಲೆ ಮಾಡಿಸಿರಬಾರ್ದು ಅನ್ನೋದೇನು ಗ್ಯಾರಂಟಿ? ಈ ರೀತಿಯೂ ಒಂದು ತನಿಖೆ ಆಗಲಿ, ಈ ಆ್ಯಂಗಲಲ್ಲಿ ಹೋಗಿ ನಾವು ಯಾಕೆ ಥಿಂಕ್ ಮಾಡಬಾರ್ದು? ಇದು ನನ್ನ ಪ್ರಶ್ನೆ.